ಸೊ ಗುಡ್ ಈವ್ನಿಂಗ್. ಸೊ ಡಯಟಿಂಗ್ ಅಂತ ಬಂದ ಕೂಡಲೇ ಸೊ ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ನ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಫಸ್ಟ್ ಥಿಂಗ್ ನಾವು ಚೇಂಜ್ ಮಾಡೋದೇ ನಮ್ದು ಈಟಿಂಗ್ ಹ್ಯಾಬಿಟ್ಸನ್ನ. ಸೊ ತುಂಬ ಜನಕ್ಕೆ ಡಯಟಿಂಗ್ ಅಂತ ಸ್ಟಾರ್ಟ್ ಮಾಡುವಾಗ ನನ್ನೂ ಸೇರಿ ಅದು ಸಸ್ಟೈನಬಲ್ ಆಗಿರೋಂತಹ ಡಯಟ್ನ ಫಾಲೋ ಮಾಡಬೇಕು. ಸಸ್ಟೈನಬಲ್ ಅಂದರೆ ಏನು? ಲಾಂಗ್ ಟರ್ಮ್ ನಮಗೆ ಆ ಡಯಟ್ನ ಫಾಲೋ ಮಾಡೋಂಗಿರಬೇಕು, ಮತ್ತು ಕನ್ಸಿಸ್ಟೆನ್ಸಿಯಾಗಿ ಮಾಡೋಂಗಿರಬೇಕು, ನಮಗೆ ಈಸಿ ಅಂತ ಅನ್ನಿಸ್ಬೇಕು, ಅದನ್ನು ಒಳ್ಳೆ ಲೈಫ್ ಸ್ಟೈಲ್ ಆಗಿ ಅಡಾಪ್ಟ್ ಮಾಡ್ಕೊಳ್ಳೋ ಅಂತಹ ವೇ ಇದ್ದರೆ ಸೊ ನಮ್ಮ ಬಾಡಿ ಅಥವಾ ನಮ್ಮ ಮೈಂಡ್ ಅದನ್ನು ಅಕ್ಸೆಪ್ಟ್ ಮಾಡುತ್ತೆ. ಸೊ ಫಸ್ಟ್ ಆಫ್ ಆಲ್ ಡಯಟಿಂಗ್ ಅಂತ ಬಂದ ಕೂಡಲೇ ನಾರ್ಮಲಿ ಎಲ್ಲ ಏನು ಮಾಡ್ತೀವಿ, ಅನ್ನ ಕಮ್ಮಿ ಮಾಡ್ತೀವಿ, ಚಪಾತಿ ತಿನ್ನೋಕ್ಕೆ ಜಾಸ್ತಿ ಮಾಡ್ತೀವಿ, ಕಾಫಿ ಟೀ ಇದ್ದರೆ ಕಮ್ಮಿ ಮಾಡ್ತೀವಿ, ಹೊರಗಡೆ ಫುಡ್ನ ಅವಾಯ್ಡ್ ಮಾಡ್ತೀವಿ, ಆಯಿಲ್ ಐಟಮ್ಸ್ನ ಕಮ್ಮಿ ಮಾಡ್ತೀವಿ, ಮತ್ತು ಸ್ವೀಟ್ಸ್ ಅವಾಯ್ಡ್ ಮಾಡ್ತೀವಿ. ಸೊ ಆ್ಯಕ್ಚುಲಿ ಇದನ್ನು ಮಾಡಲಿಕ್ಕೆ ಇಷ್ಟ ಇರಲ್ಲ, ಆದರೆ ಬಲವಂತವಾಗಿ ಮಾಡ್ತೀವಿ. ಸೊ ಬಲವಂತವಾಗಿ ಯಾವಾಗ ಅದನ್ನು ಡಯಟ್ನ ಫಾಲೋ ಮಾಡೋಕ್ಕೆ ಹೋಗ್ತೀವಿ ಆವಾಗ ಸೊ ನಮ್ಮ ಮೈಂಡ್ ಅದನ್ನ ಮಾಡಲಿಕ್ಕೆ ಬಿಡಲ್ಲ. ಲಾಂಗ್ ಟರ್ಮ್ನಲ್ಲಿ ಮಾಡಲಿಕ್ಕೆ ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆನ್ಸಿಯಾಗಿ ಅದನ್ನು ಫಾಲೋ ಮಾಡೋದಕ್ಕೆ ಬಿಡಲ್ಲ. ಬಿಕಾಸ್ ನಮ್ಗೆ ಇಷ್ಟ ಆಗಿರೋದನ್ನು ಬಿಡೋದಕ್ಕೆ ನಮಗಾಗಲಿ ನಮ್ಮ ಬಾಡಿ ಆಗಲಿ ಅಕ್ಸೆಪ್ಟ್ ಮಾಡಲ್ಲ. ಸೊ ನಮ್ಮ ಡಯಟಿಂಗ್ ಹೆಂಗಿರಬೇಕು? ಡಯಟಿಂಗ್ ಅಂದರೆ ಎಲ್ಲದನ್ನೂ ಬಿಟ್ಟು ಇರೋದಂತ ಅಲ್ಲ, ಎಲ್ಲದನ್ನೂ ಎಂಜಾಯ್ ಮಾಡ್ತಾ, ಎಲ್ಲದನ್ನೂ ಕನ್ಸ್ಯೂಮ್ ಮಾಡ್ತಾ, ಸೊ ಹೆಲ್ತ್ನ ಚೆನ್ನಾಗಿ ಮಾಡ್ಕೊಳ್ಳೋ ಅಂತಹ ವೇ, ಮತ್ತು ಲಾಂಗ್ ಟರ್ಮಲ್ಲಿ ಅದನ್ನು ಅಡಾಪ್ಟ್ ಮಾಡ್ಕೊಳ್ತಾ ಹೇಗೆ ಚೆನ್ನಾಗಾಗೋದ್ರ ಬಗ್ಗೆ ತಿಳ್ಕೊಳ್ಳೋದು ಬುದ್ಧಿವಂತಿಕೆ ನನ್ನ ಪ್ರಕಾರ. ಸೊ ನಾನು ಕೂಡ ಹೀಗೆ ಮಾಡ್ತಿದ್ದೆ. ನನಗೆ ಅನ್ನ ಅಂದರೆ ಸಖತ್ ಇಷ್ಟ, ರೈಸ್ ಐಟಮ್ಸ್ ಅಂದರೆ ತುಂಬ ಇಷ್ಟ. ಆದರೆ ರೈಸ್ ತಿಂದರೆ ದಪ್ಪ ಆಗ್ತೀವಿ ಅಂತ ಅಂದ್ಬಿಟ್ಟು ಚಪಾತಿಗೆ ಶಿಫ್ಟ್ ಆದೆ. ಸೊ ಕಾಫಿ ಟೀ ಬಿಟ್ಬಿಟ್ಟು ಗ್ರೀನ್ ಟೀಸ್ನ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಚಕ್ಕೆ ಟೀ, ಲೆಮನ್ ಟೀ. ಚಕ್ಕೆ ಟೀ ಕುಡಿದ್ರೆ ಹೀಟ್ ಬಾಡಿನಲ್ಲಿ ಫ್ಯಾಟ್ ಕರಗತ್ತೆ, ಈ ಥರ ಏನೇನೋ ರಾಂಗ್ ಅಸಂಪ್ಷನ್ಗಳು. ಆಮೇಲೆ ಇದನ್ನು ಯಾವುದೂ ಫಾಲೋ ಮಾಡೋದಕ್ಕೆ ನನಗೆ ಇಷ್ಟ ಆಗ್ತಿರಲಿಲ್ಲ, ತುಂಬಾ ಕಷ್ಟ ಆಗೋದು. ಅದಕ್ಕೆ ಡಯಟ್ನ ಪದೇ ಪದೇ ಬ್ರೇಕ್ ಮಾಡ್ತಿದ್ದೆ. ಬ್ರೇಕ್ ಮಾಡಿಬಿಟ್ಟು ನಂಗೆ ಇಷ್ಟ ಆಗಿದ್ದನ್ನೆಲ್ಲ ತಿಂತಿದ್ದೆ. ಮತ್ತು ಯಾವಾಗ ನಾನು ಡಯಟ್ ಮಾಡಬೇಕಲ್ವ, ಸಣ್ಣ ಆಗಬೇಕಲ್ವ ಅಂತ ಅನ್ಸೋದು, ಇದನ್ನೆಲ್ಲ ಸ್ಟಾರ್ಟ್ ಮಾಡ್ತಿದ್ದೆ. ಸೊ ಜೊತೆಗೆ ಯಾವುದೂ ರಿಸಲ್ಟ್ಸು ಕಾಣಿಸ್ತಾ ಇರಲಿಲ್ಲ, ಆ್ಯಂಡ್ ಅದನ್ನು ಫಾಲೋ ಮಾಡೋದಕ್ಕೂ ಬೇಜಾರು. ಸೊ ಎವ್ರಿ ಟೈಮ್ ಅದನ್ನ ಕ್ವಿಟ್ ಮಾಡ್ತಾ ಇರ್ತಿದ್ದೆ ನಾನು. ಆ್ಯಂಡ್ ಯಾವಾಗ ನನಗೆ ಶೇಕ್ಸ್ ಪರಿಚಯ ಆಯಿತು, ಸೊ ಪರಿಚಯ ಆಗೋಕ್ಕೆ ಅಂದರೆ ಸ್ಟಾರ್ಟ್ ಮಾಡೋದಕ್ಕೂ ಸಾಕಷ್ಟು ಡೌಟ್ಸು, ನಾನು ಸಾಕಷ್ಟು ನನ್ನ ವಿಡಿಯೋಸ್ನಲ್ಲಿ ನಾನು ಹೇಳಿದ್ದೀನಿ. ಆ್ಯಂಡ್ ತುಂಬ ಅಳೆದು ತೂಗಿ ನಾನು ನ್ಯೂಟ್ರಿಷನ್ ಕ್ಲಬ್ಬಿಗೆ ಹೋಗಿದ್ದು, ಇದು ಸೇಫ್ ಇದೆಯಾ, ಇದನ್ನು ಕನ್ಸ್ಯೂಮ್ ಮಾಡೋದಕ್ಕೆ ಸೇಫ್ ಇದೆಯಾ ಅಂತ ಹೇಳಿಬಿಟ್ಟು. ಆ್ಯಂಡ್ ಶೇಕ್ಸ್ ತೊಗೊಳ್ತಾ ಒಂದು 10 ಡೇಸಲ್ಲ ಎಕ್ಸ್ಪೀರಿಯನ್ಸ್ ಆಗಿದ್ದು. ಸೊ ಡಯಟ್ ಥರ ಅನ್ನಿಸ್ಲೇ ಇಲ್ಲ ನನಗೆ. ಸೊ ಶೇಕ್ ಕನ್ಸ್ಯೂಮ್ ಮಾಡಿದ್ಮೇಲೆ ತುಂಬ ಜನಕ್ಕೆ ಡೌಟ್ ಇರುತ್ತೆ, ಶೇಕ್ ಕುಡಿದ್ರೆ ತಿಂಡಿನೇ ತಿನ್ನಬಾರ್ದಂತೆ, ಏನೂ ತಿನ್ನಬಾರ್ದಂತೆ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಹಂಗಿರಲ್ಲ. ನಮಗೆ ಒಂದು ರೋಟೀನ್ ಟೈಮ್ ಟೇಬಲ್ ಥರ ಏನು ಸೆಟ್ ಮಾಡಿಕೊಡ್ತಾರೆ, ಅದರಲ್ಲಿ ಶೇಕ್ ಆದಮೇಲೆ 11:30 12ಗೆ ಒಂದು ಸ್ನ್ಯಾಕ್ ಬ್ರೇಕ್ ಕೊಡ್ತಾರೆ. ಸೊ ಅದು ಕೂಡ ಹೆಲ್ದಿ ಸ್ನ್ಯಾಕಿಂಗ್ ಆಗಿರುತ್ತೆ. ಸೊ ವಿ ಕ್ಯಾನ್ ಹ್ಯಾವ್ ಫ್ರೂಟ್ಸು, ಅಥವಾ ಶುಗರ್ ಕೇನ್ ಜ್ಯೂಸು, ಅಥವಾ ಎಳ್ನೀರು ತೊಗೋಬೋದು, ಅಥವಾ ಕೋಸಂಬರಿ ಏನಾದರೂ ತಿನ್ಬೋದು. ಆಮೇಲೆ 1-1:30ಗೆ ಎಕ್ಸಾಕ್ಟ್ಲಿ ಆರಾಮಾಗಿ ಹಶ್ವಾಗಿಬಿಡತ್ತೆ. ಸೊ 1-1:30 ಟೈಮಲ್ಲಿ ಊಟ ಮಾಡೋದ್ರಿಂದ ಮತ್ತು ಸಂಜೆ ಬೇಗ ಊಟ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಆ್ಯಕ್ಚುಲಿ. ಸೊ ಬಿಫೋರ್ ಶೇಕ್ಸ್ ನಂದು ಯಾವುದು ಟೈಮಿಂಗ್ಸೇ ಇರ್ತಿರ್ಲಿಲ್ಲ. ತಿಂಡಿ 11 ಗಂಟೆ, ಮಧ್ಯಾಹ್ನ ಊಟ 3 ಗಂಟೆ, ರಾತ್ರಿ ಊಟ 9:30 10 ಗಂಟೆ, ಆ್ಯಂಡ್ ಊಟ ಆಗಿದ ತಕ್ಷಣ ಇಮಿಡಿಯೇಟ್ ಮಲಗಿಬಿಡೋದು. ಸೊ ಇದೆಲ್ಲ ಪ್ರೊಸೀಜರ್ಸ್ಗಳು ಯಾವುದೂ ಹೆಲ್ದಿನೂ ಆಗಿರಲಿಲ್ಲ. ಆ್ಯಂಡ್ ಯಾವಾಗ ಡಯಟ್ ಅಂತ ಬಂದೆ ಅದು ಸಸ್ಟೈನಬಲ್ಲೂ ಆಗಿರಲಿಲ್ಲ. ಸೊ ಶೇಕ್ಸ್ ಕನ್ಸ್ಯೂಮ್ ಮಾಡ್ತಾ ಅರ್ಥ ಆಗಿದ್ದು. ಆ್ಯಂಡ್ ಇದು ಹೆಲ್ತು ಚೆನ್ನಾಗಿ ಮಾಡುತ್ತೆ, ಆ್ಯಂಡ್ ಸಸ್ಟೈನಬಲ್ ಕೂಡ, ಆ್ಯಂಡ್ ಈಸಿ. ಎಲ್ಲೂ ಎಫರ್ಟ್ ಹಾಕಬೇಕು, ಏನೋ ನನಗೋಸ್ಕರ ಸ್ಪೆಷಲ್ಲಾಗಿ ಮಾಡ್ಕೋಬೇಕು, ಓಟ್ಸ್ ತಿನ್ನಬೇಕು, ಅಥವಾ ಕಾರ್ನ್ಫ್ಲೆಕ್ಸ್ ಆ್ಯಡ್ ಮಾಡ್ಕೋಬೇಕು, ಹೀಗೆ ಇರ್ತಿರಲಿಲ್ಲ. ಸೊ ಆ ಕ್ಯಾಲೋರಿ ಟ್ರ್ಯಾಕಿಂಗ್ನ ಹೇಳ್ಕೊಟ್ಟಿದ್ರಿಂದ ಗೊತ್ತಿಲ್ಲದೇ ಹೆಲ್ತ್ ಚೆನ್ನಾಗಾಯಿತು, ಗೊತ್ತಿಲ್ಲದೇ ವೆಯ್ಟ್ ಲಾಸ್ ಆಯಿತು, ಗೊತ್ತಿಲ್ಲದೇ ಸ್ಕಿನ್ ಚೆನ್ನಾಗಾಯಿತು, ಸೊ ಹೇರ್ ವಾಲ್ಯೂಮ್ ಚೆನ್ನಾಗಾಯಿತು. ಸೊ ಎಲ್ಲ ಬೆನಿಫಿಟ್ಸ್ಗಳೂ ಸಿಕ್ಕಾಪಟ್ಟೆ ಅಂದರೆ 100% ಪೈಸಾ ವಸೂಲ್ ಥರ ಆಗೋಯಿತು. ಸೊ ಡಯಟಿಂಗ್ ಸಸ್ಟೈನಬಲ್ ಇಲ್ಲ ಅಂತ ಅಂದರೆ ಆ ಡಯಟಿಂಗಿಂದ ನಮಗೆ ಖುಷಿ ಕೊಡ್ತಿಲ್ಲ ಅಂದರೆ
ನಾವು ಅದರಿಂದ ಬೆನಿಫಿಟ್ಸು ಸಿಗ್ತಿಲ್ಲ ಅಂದರೆ ನಾವು ಗ್ಯಾರಂಟಿ ಅದನ್ನು ಮುಂದುವರ್ಸಲ್ಲ. ಸೊ ಆಲ್ವೇಸ್ ಚೂಸ್ ಅ ಕರೆಕ್ಟ್ ಪ್ರೊಸೀಜರ್ ವಿಚ್ ಈಸ್ ಸಸ್ಟೈನಬಲ್, ಮತ್ತು ಅದರಿಂದ ಹೆಲ್ತು ಚೆನ್ನಾಗಾಗಬೇಕು ಮತ್ತು ನಿಮಗೆ ಅದು ಬೋರ್ ಕೂಡ ಅನ್ನಿಸ್ಬಾರ್ದು.